ಬಿಡದಿ ಟೌನ್ಶಿಪ್ ಕೈ ಬಿಡುತ್ತಾ ಡಿಕೆ ಶಿವಕುಮಾರ್ ಸರ್ಕಾರ. ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧಪಟ್ಟಂತೆ ಸಮಿತಿ ರಚನೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ರಚನೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಬಿಡದಿ ಟೌನ್ಶಿಪ್ ಕೈ ಬಿಡುತ್ತಾ ಡಿಕೆ ಶಿವಕುಮಾರ್ ಸರ್ಕಾರ. ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧಪಟ್ಟಂತೆ ಸಮಿತಿ ರಚನೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ರಚನೆಯ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ. ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧ ಸಮಿತಿ ರಚನೆ. ಸ್ವಇಚ್ಛೆಯಿಂದ ರೈತರು ಕೊಟ್ರೆ ಮಾತ್ರ ಭೂ ಸ್ವಾಧೀನ, ರೈತರು ಕೊಡದೇ ಇದ್ರೆ ಒತ್ತಾಯ ಇಲ್ಲ, ಒತ್ತಾಯಪೂರ್ವಕವಾಗಿ ಸ್ವಾಧೀನ ಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ನಾವು ಆ ಕೆಲಸ ಮಾಡೋದಿಲ್ಲ, ಬಲವಂತವಾಗಿ ಭೂಮಿ ಪಡೆಯಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಇದು ರೈತರಿಗೆ ಗುಡ್ ನ್ಯೂಸ್. ಎಸ್, ಡಿಕೆ ಶಿವಕುಮಾರ್ ಅವರು ಇವತ್ತು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು, ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಬೈಲಹೊಂಗಲದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ನೋಡಿ ಡಿಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ಜಗಳಗಳು ನಡೀತಾ ಇತ್ತು. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ವಿರೋಧಿಸ್ತಾ ಇದ್ರು ರೈತರು ಡಿಕೆ ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕ್ತಾ ಇದ್ರು. ನಿಮ್ದು 8 ಎಕರೆ ಅಲ್ಲೇ ಜಮೀನಿದೆ, ನಾವೇ ಒಂದು 5 ಕೋಟಿ 6 ಕೋಟಿ ಕೊಡ್ತೀವಿ, ನಮ್ಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಆ ರೀತಿಯಾಗಿ ರೊಚ್ಚಿಗೆದ್ದಿದಂತಹ ಜನ ಈಗ ರೈತರ ಒಂದು ಮೊರೆಯನ್ನ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೊಟ್ರೆ ಜಮೀನು ನಮಗ್ ಖುಷಿ, ನಾವು ತೆಗೆದುಕೊಳ್ತೀವಿ, ನೀವು ಕೊಟ್ಟಿಲ್ಲ ಜಮೀನು ಬೇಡ ಬಿಡಿ, ನಾವೇನು ಒತ್ತಾಯಪೂರ್ವಕವಾಗಿ ಅದನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಪ್ರೆಸ್ ಮೀಟ್ ನಿಂದ ಸಾಕಷ್ಟು ಜನ ರೈತರಿಗೆ ಸಂತೋಷವಾಗ್ತಾ ಇದೆ. ಒತ್ತಾಯಪೂರ್ವಕವಾಗಿ ಯಾವುದೇ ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳೋದಿಲ್ಲ, ನೀವು ಕೊಟ್ರೆ ನಾವು ಬಿಡದಿ ಟೌನ್ಶಿಪ್ ಶುರು ಮಾಡ್ತೀವಿ, ನೀವು ಕೊಟ್ಟಿಲ್ಲ ಅಂತಂದ್ರೆ ನಾವಂತೂ ಒತ್ತಾಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಹೆದರಿಕೆ ಪಟ್ರ ಡಿಕೆ ಶಿವಕುಮಾರ್ ಅವರು, ಅಥವಾ ಈಗ ಸದ್ಯಕ್ಕೆ ಪರಿಸ್ಥಿತಿಯನ್ನ ತಿಳಿ ಮಾಡೋಣ ಅಂತ ಹೇಳಿ ಈ ಡಿಸಿಷನ್ ತೆಗೆದುಕೊಂಡ್ರೆ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಅವರು ರೈತರ ಒಂದು ಮೊರೆಯನ್ನ ಕೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳನ್ನ ಕಳಿಸೋದಾಗಿರಲಿ ಏನೂ ಮಾಡುವುದಿಲ್ಲ, ನೀವು ಕೊಟ್ರೆ ನಾವು ತಗೊಳ್ತೀವಿ, ಇಲ್ಲ ಅಂತಂದ್ರೆ ಕೋಟಿ ಕೊಟ್ಟರು ಬೇಡ, ಅದೇ ರೀತಿಯಾದಂಥ ಮಾತುಗಳನ್ನು ಡಿಕೆ ಶಿವಕುಮಾರ್ ಅವ್ರು ಹೇಳಿದ್ರು. ನೋಡಿ, ಫಸ್ಟ್ನೇದಾಗಿ ನಿಮಗೆ ಹೇಳಬೇಕು ಅಂತಂದರೆ, ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಅಂದರೆ 2028ಕ್ಕೆ ಚುನಾವಣೆ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ, ಅಂದರೆ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪರಿಯನ್ನ ಸಾಕಷ್ಟು ಜನ ಟೀಕೆ ಮಾಡಿದ್ದು ಕೂಡ ಉಂಟು. ಸೊ ಅವನ ಕಾರಣಕ್ಕಾಗಿ ಅವರು ನಮ್ಮ ಕೆಪಾಸಿಟಿ ಕೇಪಬಿಲಿಟಿ ಏನು ಅನ್ನೋದನ್ನು ಸುಸೂತ್ರವಾಗಿ ತೋರಿಸ್ಬೇಕಾಗತ್ತೆ. ಅದೇ ಕಾರಣಕ್ಕಾಗಿ ರೈತರನ್ನ ಎದುರಾಕೊಳ್ಳೋಕ್ಕಾಗೋದಿಲ್ಲ. ಬಿಡದಿ ಟೌನ್ಶಿಪ್ ಏನಿದೆ ಅದು ಬೆಂಗಳೂರಿಗೆ ಹೆಲ್ಪ್ ಆಗುತ್ತೆ ಅಥವಾ ಬೇರೆ ಯಾರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಿನ್ನ ಅನ್ನಕ್ಕಲ್ಲಾಕಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಇದೆಲ್ಲ ಮುಂದಾಲೋಚನೆಯನ್ನ ಮಾಡಿ ದುರಾಲೋಚನೆಯನ್ನ ಮಾಡಿ ಅವರು ಈ ರೀತಿಯ ದೂರಾಲೋಚನೆಯನ್ನ ಮಾಡಿಕೊಂಡು ಈ ರೀತಿಯಾಗಿರುವಂಥ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಏನು ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ನೋಡ್ಕೊಂಡು ಬನ್ನಿ. 400 ಚದರಿಂದ 9,000 ಇದೆ, 1,200 ಅಡಿ ಕೊಡಬೇಕು. ಸೊ ಹಂಗಂತೇಳಿ ಅವ್ರದೇ ಆದಂತ ವಿವರಗಳನ್ನ ಕೊಟ್ಟು 2,400 ಅಡಿ ಮೇಲಿರುವಂತ ನಿವೇಶನ ಮನೆ ಇದ್ರೆ ಅವ್ರಿಗೆ 3,000 ಕೊಡ್ಬೋದು ಅಂತೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರ್ಸಿದ್ರು. ಅವರು ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು. ಪಾಪ 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ. ಪಾಪ ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾನೇ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಆಗ ರೈತನಿಗೆ 22 ಲಕ್ಷ ರೂಪಾಯಿಯಿಂದ ಕೃಷಿಗೆ ಭಾಗ ಆಯ್ತು 25 ಲಕ್ಷ ರೂಪಾಯಿವರೆಗೂ ಕೂಡ ಕೊಡಬೇಕು ಅಂತೇಳಿ ಅವರು ಜಮೀನಿಗೆ ಫಿಕ್ಸ್ ಮಾಡಿದ್ರು. ಕೊಡಬಹುದು 600 ಚದರಿಂದ 9,000 ಇದೆ, 1,200 ಅಡಿ ಕೊಡಬೇಕು. ಸೊ ಹಂಗಂತೇಳಿ ಅವ್ರದೇ ಆದಂತ ವಿವರಗಳನ್ನ ಕೊಟ್ಟು 2,400 ಅಡಿ ಮೇಲಿರುವಂತ ನಿವೇಶನ ಮನೆ ಇದ್ರೆ ಅವ್ರಿಗೆ 3,000 ಕೊಡ್ಬೋದು ಅಂತೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ
ಪತ್ರ ಕೂಡ ಬರ್ಸಿದ್ರು ಅವರು.